ಎಸ್ ಗುರುಜಿ, 3 ಲಗ್ನಗಳಿದೆ ಅಂತ ಹೇಳಿದ್ರಿ. ಒಂದು ಲಗ್ನದ ಬಗ್ಗೆ ಸಾಕಷ್ಟು ಹೇಳಿದ್ರಿ. ಮುಂದೆ ಯಾವ ಲಗ್ನದಲ್ಲಿ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ? ಇನ್ನು ಯಾವ ಲಗ್ನನೂ ಕೂಡ ಅಷ್ಟೊಂದೇನು ಚೆನ್ನಾಗಿಲ್ಲ. 100% ನೀವು ಬರ್ದಿದ್ದು ಕೇಳಿ, ಯಾವ ಲಗ್ನನೂ ಕೂಡ ಅಂಥ ಒಂದು ಚೆನ್ನಾಗಿಲ್ಲ. ಒಂದು ವೃಷಭ ಲಗ್ನವನ್ನು ಕೊಟ್ಟೆ. ಅರ್ಲಿ ಮಾರ್ನಿಂಗ್ ತುಂಬ ಜನ ಬ್ರಾಹ್ಮಿ ಮುಹೂರ್ತ ಅಂತ ಮಾಡ್ತಾರೆ. ಅದೆಲ್ಲ ತಪ್ಪು ಮೇಡಮ್. ಬ್ರಾಹ್ಮಿ ಮುಹೂರ್ತ ಅನ್ನೋದು ದೇವ್ರ ಪೂಜೆ ಮಾಡೋಕ್ಕೆ, ಮನುಷ್ಯರು ಪೂಜೆ ಮಾಡ್ಕೊಳಕ್ಕಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಬ್ರಾಹ್ಮಿ ಮುಹೂರ್ತ ಅಂತ ಇರುತ್ತೆ. 4:50ರಿಂದ 6 ಗಂಟೆ 10 ನಿಮಿಷಕ್ಕೆ ಕುಂಭ ಲಗ್ನ ಬ್ರಾಹ್ಮಿ ಮುಹೂರ್ತ ಬರುತ್ತೆ 4:15. ಆ ಟೈಮಲ್ಲಿ ಏನು ಮಾಡೋಕ್ಕೆ ಹೋಗ್ಬೇಡಿ. ಲಗ್ನದಲ್ಲೇ ರಾಹು, ಲಗ್ನದಲ್ಲೇ ಕುಜ, ಲಗ್ನದಲ್ಲೇ ಬುಧ ಗ್ರಹ ಇವೆಲ್ಲ ಇಟ್ಕೋಬಾರ್ದು. ತುಂಬ ವೆರಿ ಡೇಂಜರ್ ಅಂತ ಹೇಳುತ್ತೆ. ದಯವಿಟ್ಟು ಯಾರು ಕೂಡ ನೀವು ಗೊತ್ತಿಲ್ಲದಲ್ಲ ಮಾಡೋಕ್ಕೆ ಹೋಗಬೇಡಿ. ಕೈ ಮುಗಿತೀನಿ. 4:50 6 ಗಂಟೆ 10 ನಿಮಿಷವರೆಗೂ ಕುಂಭ ಲಗ್ನ ಇರ್ತದೆ. ಬೇಡ. 2ನೇ ಮನೇಲಿ ಶನಿ ಇರಬಾರ್ದು, 2ನೇ ಮನೇಲಿ ಸೂರ್ಯ ಗ್ರಹ ಇರಬಾರ್ದು, 2ನೇ ಮನೇಲಿ ಶುಕ್ರ ಗ್ರಹ ಇರಬಾರ್ದು, 6ನೇ ಮನೆ ಅಧಿಪತಿ 2ನೇ ಮನೆಗೆ ಬರಬಾರ್ದು ಚಂದ್ರ. ದಯವಿಟ್ಟು ಇವೆಲ್ಲ ಬೇಡ. ದಯವಿಟ್ಟು ನಾವು ಬೇಡ. ನನ್ನನ್ನು ಅಷ್ಟಲಾಜಲ್ಲಿ ನನ್ನನ್ನು ಏನು ಬ್ರಹ್ಮ ಅಂತ ಕರಿತಿರೋ, ಮಾತನಾಡುವಂಥ ದೇವರು ಅಂತ ಕರಿತಿರೋ, ನನಗೆ ಗೊತ್ತಿರೋ ಪ್ರಕಾರ ನಾನು 100% ದಯವಿಟ್ಟು ಈ ಲಗ್ನವನ್ನು ಮಾಡೋಕ್ಕೆ ಹೋಗಬೇಡಿ. ಈ ಲಗ್ನವನ್ನು ಮಾಡಿದಾಗ ಖಂಡಿತ ಕೂಡ ಇಮಿಡಿಯೆಂಟ್ಲಿ ಗುರು ದಶೆ ರಾಹು ಭಕ್ತಿ ಮುಗಿದು ಇಮಿಡಿಯೆಂಟ್ಲಿ ಶನಿ ದಶೆ ಆಕ್ಟಿವೇಟ್ ಆಗುತ್ತೆ. ಶನಿ ದಶೆ ಅಷ್ಟು ಒಳ್ಳೆಯದಲ್ಲ. ಆಮೇಲೆ ಈ ಲಗ್ನಕ್ಕೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಬ್ರಾಹ್ಮಿ ಮುಹೂರ್ತ ಅಂತೆಲ್ಲ ರೂಢಿ ಆಗಬೇಡಿ. ದಯವಿಟ್ಟು ಬ್ರಾಹ್ಮಿ ಮುಹೂರ್ತನೂ ಕೂಡ ವರ್ಕ್ ಆಗೋಲ್ಲ. ಬ್ರಾಹ್ಮಿ ಮುಹೂರ್ತ ಯಾವಾಗಲೂ ಒಂದು ಟೈಮ್ ಗ್ರಹಗಳ ಮೇಲೆ ಡಿಸೈಡ್ ಆಗೋದು. ಗ್ರಹಗಳನ್ನ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಬ್ರಾಹ್ಮಿ ಮುಹೂರ್ತ ಆದಮೇಲೆ ನೆಕ್ಸ್ಟು ಮೀನ ಲಗ್ನವನ್ನು ತುಂಬ ಜನ ಬೆಳಗ್ಗೆ ಮಾಡೋರು ಇದ್ದಾರೆ. 6:15 7ರಿಂದ 7:50 ಮೀನ ಲಗ್ನ ಸ್ಟಾರ್ಟ್ ಆಗುತ್ತೆ. ಈ ಮೀನ ಲಗ್ನ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಮೀನ ಲಗ್ನದಲ್ಲಿ ನೀವು ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಲಗ್ನದಲ್ಲಿ ಸೂರ್ಯ ಗ್ರಹ, ಶುಕ್ರ ಗ್ರಹ, ಚಂದ್ರ, ಶನಿನೂ ಕೂಡ ಇರ್ತಾನೆ. ಆದರೆ ರಾಶಿಗೆ 12ನೇ ಭಾವದಲ್ಲಿ ಬುಧ ಮತ್ತು ಕುಜ ರಾಹು ಗ್ರಹ ಇರ್ತಾನೆ. 12ನೇ ಮನೆಯಲ್ಲಿ ಬುಧ ಮತ್ತು ಕುಜ ಗ್ರಹ ಇರಬಾರ್ದು. ದಯವಿಟ್ಟು ಈ ಲಗ್ನವನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. 6:15 7:50 ಮೀನ ಲಗ್ನ. ಈ ಮೀನ ಲಗ್ನವನ್ನು ದಯವಿಟ್ಟು ಬಳಸ್ಕೋಬೇಡಿ. ದಯವಿಟ್ಟು ಕೈ ಮುಗಿತೀನಿ. ನನ್ನ ಫಾಲೋವರ್ಸ್ ಎಲ್ಲರಿಗೂ ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಾರ್ಜ್ ಮಾಡಿ ದುಡ್ಡು ಇಸ್ಕೊಂಡು ವರಮಹಾಲಕ್ಷ್ಮಿ ಮುಹೂರ್ತ ಕೊಡುವೆ. ಆದರೆ ಈ ಸರಿ ಎಲ್ಲರೂ ಚೆನ್ನಾಗಿರಲಿ ಅಂತೇಳಿ ಒಳ್ಳೆ ಮುಹೂರ್ತ ಕೊಟ್ಟಿದ್ದೀನಿ. ಹಾಗಾಗಿ ವರಮಹಾಲಕ್ಷ್ಮಿ ಒಂದೊಂದು ಸರಿ ಒಂದೊಂದು ಥರ ಒಂದೊಂದು ನಕ್ಷತ್ರಕ್ಕೆ ಬರೋದು. ಎಲ್ಲರೂ ಹೊಸ ಬಟ್ಟೆಯನ್ನು ತಂದು ಒಂದು ನಿಮ್ಮ ಕೈಲಿ ಆದಷ್ಟು ಏನೋ ಒಂದು ಹೊಸದು ಅಂತ ಒಂದು ಮಾಡಿ, ಹೊಸದಾಗಿರಲಿ. ತುಂಬ ಒಳ್ಳೆಯದು, ತುಂಬ ಬ್ಯೂಟಿಫುಲ್, ಅದ್ಭುತವಾದ ಒಂದು ಡೇ ಅಂತ ಹೇಳುತ್ತೆ ಅವತ್ತಿನ ದಿನ. ಈ ಒಂದು ಮುಹೂರ್ತನೂ ಬೇಡ. 6:15 7:50 ಮೀನ ಲಗ್ನ ಬರುತ್ತೆ. ದಯವಿಟ್ಟು ಮಾಡಬೇಡಿ, ತುಂಬ ಮಾಡಬೇಡಿ. ಇದಾದಮೇಲೆ ಜನಕ್ಕೆ ಫ್ರೀಯಾಗಿ ಸಿಗೋ ಟೈಮ್ ಅಂದರೆ ಜನರಲ್ಲಾಗಿ 8 ಗಂಟೆಯಿಂದ 9 ಗಂಟೆ ನೀವು ಫ್ರೀ ಇರೋ ಟೈಮು. ಈ ಒಂದು ಟೈಮ್ ಏನಾಗುತ್ತೆ ಅಂದರೆ, ಈ ಲಗ್ನ ಮೇಷ ಲಗ್ನ ಬರುತ್ತೆ. ಮೇಷ ಲಗ್ನ 8ರಿಂದ 9:40 ಮೇಷ ಲಗ್ನ ಬರುತ್ತದೆ. ಮೇಷ ಲಗ್ನದಲ್ಲಿ ದಯವಿಟ್ಟು ಮಾಡಿದಾಗ ಎಲ್ಲ ಮನೆ ಮಠಗಳನ್ನು ಕಳ್ಕೊಂಡು ಬರ್ಬತ್ತಾಗಿ ಬೀದಿಗೆ ಬಂದು ಆಕ್ಸಿಡೆಂಟಾಗಿ ಸತ್ತೋಗಿ ಮತ್ತೊಂದೆಲ್ಲ ಆಗುತ್ತೆ. ಯಾಕಂದರೆ ಒಂದು ಏನಕ್ಕೆ ಹಿಂಗೆ ಆಗುತ್ತೆ ಅಂದರೆ, ದಶೆನಾಥ 12th ಲಾರ್ಡಲ್ಲಿ ಇರಬಾರ್ದು. ಶನಿ ಮೇಷ ಲಗ್ನಕ್ಕೆ ಫಸ್ಟ್ ಆಫ್ ಆಲ್ ಶನಿ ಒಳ್ಳೆಯವನಲ್ಲ. ಅವತ್ತು ಶನಿ ನಕ್ಷತ್ರ. ಈ ಲಗ್ನಕ್ಕೆ ಅವನು ಒಳ್ಳೆಯವನಲ್ಲ. ಅವನು ಬೇರೆ 12ನೇ ಮನೇಲಿದ್ದಾನೆ. ಈ ಮೇಷ ಲಗ್ನಕ್ಕೆ ಸೂರ್ಯ ತುಂಬ ಒಳ್ಳೆಯವನು, ಅವನು ಕೂಡ 12ನೇ ಮನೇಲಿದ್ದಾನೆ. ಧನಸ್ಥಾನಾಧಿಪತಿ ಶುಕ್ರ, ಸಪ್ತಮಾಧಿಪತಿ ಶುಕ್ರ ವ್ಯಯಸ್ಥಾನದಿದ್ದಾನೆ. ಸುಖಸ್ಥಾನಾಧಿಪತಿ ಚಂದ್ರ, ಕಟಕ ರಾಶಿಯಾಧಿಪತಿ ವ್ಯಯಸ್ಥಾನದಿದ್ದಾನೆ. ಯಾರೆಲ್ಲ 8 ಗಂಟೆಯಿಂದ 9:40 ಟೈಮ್ ಚೆನ್ನಾಗಿಲ್ಲ, ಅವತ್ತೇನಾದ್ರು ನನ್ನ ಪ್ರಯೋಗ ಮಾಡ್ಬೇಕಂದ್ರೆ ಬೇವು ಬೆಲ್ಲ ತಿಂದು ನೋಡ್ರಿ ಪೂಜೆ ಮಾಡಿ. ಗೊತ್ತಾ ಗುರುಜಿ, ಸಾಮಾನ್ಯ ಹಬ್ಬ ಅಂತ ಅಂದ್ರೆ ಶುಭ ದಿನ ಅಂತ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಒಂದಿರುತ್ತೆ ನೋಡಿ. ಮನುಷ್ಯನಿಗೆ ಆಸೆ ಇರ್ಬೋದು, ದಿಸೆಲ್ಲ ಒಬ್ಬನ ಕೈಲಿ ಆಸೆ ಇರೋಕ್ಕಾಗಲ್ಲ. 1 ಕ್ಷಣ 2 ಕ್ಷಣ ಮಾತಾಡ್ಬೋದು ಅಷ್ಟೇ ಪ್ರೀತಿಯಿಂದ. ಹಂಗೆಲ್ಲ ಹಬ್ಬ ಅವತ್ತಿದೆ. ಹಬ್ಬ ಅಂದರೆ ಹಬ್ಬದ ವಾತಾವರಣಕ್ಕೆ ನಮ್ಮ ರಜಾ ಕೊಟ್ಟಾರೆ ಊಟ ತಿಂಡಿ ಎಲ್ಲ ಮಾಡೋಕ್ಕೆ. ಹಬ್ಬದ ಟೈಮನ್ನು ಹೆಂಗೆ ಬಳಸ್ಕೋಬೇಕನ್ನೋದು ಇಂಪಾರ್ಟೆಂಟು. ಹಬ್ಬದ ಟೈಮನ್ನು ನೋಡಿ, ನಿಜವಾಗ್ಲೂ ಕೂಡ 8 ಗಂಟೆಯಿಂದ 9:40 ದಯವಿಟ್ಟು ಚಪ್ಪಲಿ ಕೂಡ ತಗೋಬೇಡಿ, ಚಪ್ಪರ್ ಆಗ್ಬಿಡ್ತೀರ. 100% ಚಪ್ಪಲಿ ಕೂಡ ತಗೋಬೇಡಿ, ಚಪ್ಪರ್ ಆಗ್ತೀರ. ಇದನ್ನು ಯಾವುದೇ ಕಾರಣಕ್ಕೂ ಈ ಟೈಮನ್ನು, ನೆಗೆಟಿವ್ ಟೈಮನ್ನು ನೀವು ಬಳಸ್ಕೋಬೇಡಿ. ಜ್ಯೋತಿಷ್ಯವನ್ನು ನಾನು ಊಹೆ ಮಾಡ್ದಂಗೆ ಹೇಳಿದ್ದೀನಿ. ನಾನು ಇದನ್ನು ಜ್ಯೋತಿಷ್ಯ ರೀತಿಲಿ ನಾನೊಂದು ಇಷ್ಟೆಲ್ಲ ಆರಾಧನೆ ಮಾಡಿ, ಒಂದು ದೇವಸ್ಥಾನ ಕಟ್ಟಿ, ಒಂದು ಆಶ್ರಮ ಕಟ್ಟಿ ಜನಗಳನ್ನ ಕನೆಕ್ಟ್ ಮಾಡಿಲ್ಲ. ಡೈಲಿ ಬಡವರು ಬರ್ತಾರೋ, ಶ್ರೀಮಂತರು ಬರ್ತಾರೋ, ಜ್ಯೋತಿಷ್ಯ ಹೇಳಿದ್ದೀನಿ. ಮುಂದೆನೂ ದೇವ್ರು ನನಗೆ ಇದನ್ನು ಕೊಟ್ಟವನೇ ಹೇಳಿದ್ದೀನಿ. ಯಾಕಂದರೆ ನಾನು ಬುಧ ದಶೆ ವೆಯ್ಟ್ ಮಾಡ್ತಾಯಿದ್ದೆ. ಆದರೆ ಬುಧ
ಈ ಥರದ ಒಂದು ಯುಗಾದಿ ಹಬ್ಬ ಇಷ್ಟು ಒಳ್ಳೆ ಮುಹೂರ್ತ ಸಿಕ್ಕಿರೋದು ನಮ್ಮ ಎಲ್ಲರ ಅದೃಷ್ಟ ಅಂತ ಹೇಳುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ 8 ಗಂಟೆಯಿಂದ 9 ಗಂಟೆ 40 ನಿಮಿಷದವರೆಗೂ ಮಾಡನೇ ಬೇಡಿ ಬೇಕಾದ್ರೆ 100% ಮಾಡಿಬಿಡಿ ಅಂತ ಹೇಳ್ತೀನಿ. ಯಾಕಂದರೆ ಈ ಟೈಮ್ ಅಂಥ ಕೆಟ್ಟ ಟೈಮು. ಈ ಕೆಟ್ಟ ಟೈಮನ್ನು ನೀವು ದಯವಿಟ್ಟು ಬಳಸ್ಕೋಬೇಡಿ, ಯಾವುದೇ ಒಂದು ಪೂಜೆಗೆ ಬಳಸ್ಕೋಬೇಡಿ. ಇದೊಂದು ಟೈಮನ್ನು ಅವಾಯ್ಡ್ ಮಾಡಿ. ಅದನ್ನು ಕ್ಲೀನ್ ಮಾಡೋಂಗಿದ್ರೆ ಮಾಡಿ. ಆ ಕೆಟ್ಟ ಟೈಮ್ನ ಮನೆ ಕ್ಲೀನ್ ಮಾಡೋದು, ಬಟ್ಟೆ ಕ್ಲೀನ್ ಮಾಡೋದು, ಯಾನೋ ಒಂದು ಕ್ಲೀನ್ ಮಾಡೋದನ್ನ ಇದನ್ನು ಮಾಡಿದ್ರೆ ತುಂಬ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ. ಈ ಒಂದು ಟೈಮ್ವರೆಗೂ ಕೊಟ್ಟಿದ್ದೀನಿ. ಇದರಲ್ಲಿ ಒಂದು ಟೈಮನ್ನ ಭಾಳ ಒಳ್ಳೆಯ ಟೈಮನ್ನು ಕೊಟ್ಟಿದ್ದೀನಿ, ವೃಷಭ ಲಗ್ನ ಮುಹೂರ್ತವನ್ನು. ಇದನ್ನು ಮಿಸ್ ಮಾಡ್ದಲೇ ದಯವಿಟ್ಟು ನಿಮ್ಮ ಕುಟುಂಬದವರು, ನಿಮ್ಮ ಫ್ಯಾಮಿಲಿಯವರು ಎಲ್ಲರೂ ಕೂಡ ವಾಚ್ ಮಾಡಿ, ಈ ವಿಡಿಯೋನ ನೋಡಿ, ಈ ಪ್ರೋಗ್ರಾಮ್ ನೋಡಿದ್ರು ಎಲ್ಲ ಫಾಲೋ ಮಾಡಿ ಅಂತ ಹೇಳ್ತೀನಿ. ಓಕೆ ಗುರುಜಿ, ಪೂಜೆ ಮಾಡಬೇಕು ಅಂತ ಹೇಳಿದ್ರಿ, ಯಾವ ರೀತಿ ಪೂಜೆ ಮಾಡಬೇಕು ಅಂತ ಏನಾದರೂ ಹೇಳ್ಬೋದಾ? ಹಂಗೆ ನನ್ನ ಪೂಜೆಗಿಂತ ಭಕ್ತಿ ಇಂಪಾರ್ಟೆಂಟ್. ನಾನು ಪೂಜೆ ಕಮ್ಮಿ, ಭಕ್ತಿನೇ ನಾನು ಇಷ್ಟಪಡೋದು. ಭಕ್ತಿನ ನಾನು ತುಂಬ ಆರಾಧಿಸ್ತೀನಿ. ಹಾಗಾಗಿನೇ ಭಕ್ತಿನ ತುಂಬ ಇಷ್ಟಪಡ್ತೀನಿ. ಮತ್ತು ಇನ್ನು 3 ತಿಂಗಳಲ್ಲಿ ತುಂಬ ದೊಡ್ಡ ಗಂಡಾಂತರ ಬರೋಂಥ ರಾಶಿಗಳನ್ನ ಹೇಳ್ತೀನಿ. 3 ತಿಂಗಳಲ್ಲಿ ಇಲ್ಲ 2 ತಿಂಗಳಲ್ಲಿ ತುಂಬ ದೊಡ್ಡ ಗಂಡಾಂತರ, 2 ತಿಂಗಳಲ್ಲಿ ದೊಡ್ಡ ಗಂಡಾಂತರ ಇರೋಂಥ ರಾಶಿ. ಒಂದು ತುಂಬ ವೈಬ್ರೇಷನ್, ಒಂದು ಮೇಷರಾಶಿ, ಸಿಂಹರಾಶಿ, ಮತ್ತು ಭಾಳ ವಿಶೇಷವಾಗಿ ಮೇಷರಾಶಿ, ಬರ್ಕಳಿ. ಈ ಒಂದು 3-4 ತಿಂಗಳಲ್ಲಿ ಇವರು ತುಂಬ ಒಂದು ದೊಡ್ಡ ಗಂಡಾಂತರಗಳಾಗುತ್ತೆ. ಮೇಷರಾಶಿ, ಸಿಂಹರಾಶಿ ಮತ್ತು ತುಲಾರಾಶಿ ಇವರಿಗೆ ತುಂಬ ಅಪಾಯವನ್ನು ಕಾದಿರುತ್ತೆ 100%. ಇವರು ಒಂದಲ್ಲ ಒಂದು ಸಮಸ್ಯೆಯನ್ನು ನೋಡಬೇಕಾಗುತ್ತೆ. ಮೇಷರಾಶಿಯವರು ಭಾಳ ತಲೆನೋವನ್ನು ಅನುಭವಿಸ್ಬೇಕಾಗುತ್ತೆ. ಮೇಷರಾಶಿ, ವೃಷಭ ರಾಶಿನೂ ಕೂಡ ಹೇಳುತ್ತೆ. ಮೇಷ, ವೃಷಭ, ಸಿಂಹ ಮತ್ತು ತುಲಾರಾಶಿ ಇವರಿಗೆ ಗಂಡಾಂತರಗಳು ತುಂಬ ಜಾಸ್ತಿಗಳಾಗ್ತವೆ. ಇವಾಗ ನಡೀತಿರೋಂಥ ವ್ಯಾಪಾರ ವ್ಯವಹಾರದಲ್ಲಿ ಏನು ನಡೀತಿದ್ದು, ಲಾಸು, ನಷ್ಟ, ದುಃಖ, ಇದೆಲ್ಲವೂ ಕೂಡ ಈ ಪ್ರಾಬ್ಲಮಲ್ಲಿ ನೀವು ಸಿಗಾಕಿರ್ತೀರ ಅಂತ ಹೇಳುತ್ತೆ. ತುಂಬ ಜಾಗೃತಗಿರಿ. ಈ ಒಂದು ಪರಿಹಾರಕ್ಕೆ ಶುಕ್ರಗ್ರಹ ಟೆಂಪಲ್ಲು, ಸೂರ್ಯನಾರಾಯಣ ಟೆಂಪಲ್ಲು ಮತ್ತು ಕುಜಗ್ರಹ ಟೆಂಪಲ್ ಅಟೆಂಡ್ ಮಾಡಿ. ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಇಲ್ಲಾಂದರೆ ತುಂಬ ಪ್ರಾಬ್ಲಮಲ್ಲಿ ಸಿಗಾಕಿರ್ತಾರೆ. ವೃಷಭ ರಾಶಿಗೆ ನೀವು ಈ ತಿಂಗಳು, ನೀವು ಮುಂದಿನ ತಿಂಗಳು ಸ್ಟಾರ್ಟಿಂಗಿಂದಲೇ ನಿಮ್ಮ ಪ್ರಾಬ್ಲಮ್ ಸಿಗಾಕಿರ್ತೀರ. ಹಾಗಾಗಿಯೇ ತುಂಬ ಕೇಳ್ತೀನಿ, ಇನ್ನು 3 ತಿಂಗಳೊಳಗಡೆ ಮೇಷರಾಶಿ, ವೃಷಭ ರಾಶಿ, ಸಿಂಹರಾಶಿ, ತುಲಾರಾಶಿಯವರಿಗೆ ತುಂಬ ಗಂಡಾಂತರಗಳಿದ್ದಾವೆ. ಸಿಕ್ಕಾಪಟ್ಟೆ ಗಂಡಾಂತರ ಇದೆ. ಈ ಗಂಡಾಂತರದಿಂದ ನೀವು ಪಾರಾಗಿ ಅಂತ ನಾನು ತುಂಬ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ.